ಆ ಭಾಗ್ಯಮ್ಮ ನಂತಗೆ ಸವಾಲಾಕಿ ಸೋತು ನಮ್ಮನೆಗೆ ನೀರು ತಂದೊಯ್ತಾ ಇದ್ದಾಳೆ. ಅಯ್ಯೋ ಅದನ್ನ ನೋಡಕ್ಕೆ ಒಂಥರ ಖುಷಿ. ಅದ್ರಾಗೆ ಅವ್ರ ಅತ್ತೆ ತಗೆ ಸುಳ್ಳು ಬೇರೆ ಹೇಳ್ತಾಳೆ, ಮಕ್ಕಳಾಗಕ್ಕೆ ಅದು ಇದು ಅಂತಾನ. ನಾನು ನಿಜ ಹೇಳೋಣ ಅನ್ಕೊಂಡೆ, ಆದ್ರೆ ನಿಜ ಹೇಳ್ಬಿಟ್ರೆ ನಾನು ಆ ಭಾಗ್ಯಮ್ಮನ ಮನೆಗೆ 10 ಬಿಂಗೆ ತಗೊಂಡೋಗ್ಬೇಕಾಗುತ್ತೆ. ಬೇಡಪ್ಪ, ಅದಕ್ಕಾಗಿ ಸುಮ್ಮನಾಗಿದ್ದೀನಿ. 10 ದಿವಸ ಆಗ್ಲಿ, ಆಮೇಲೆ ಬೇಕಂದ್ರೆ ನಿಜ ಹೇಳೋಣ. ಈಗ 2 ದಿವಸ ಆಗೈತಿ ಅಷ್ಟೇನಿ. ಇನ್ನು 8 ದಿವಸ ಐತಿ. ಸಕಮ್ಮ ಒಬ್ಬಳೇನಾಗ್ತಾ ಇದೆಯಾ ಇಲ್ಲಿ ನಿಂತ್ಕೊಂಡು? ಏನು ಇಲ್ಲ, ಸುಮ್ಮನೆ. ನೀನು ಎಲ್ಲಿಗೆ ಹೋಗ್ತಾ ಇದೆಯಾ? ಇಲ್ಲೇ ಹೊಲ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ನಿ. ಒಂದಿವ್ಸ ಕಡಲೆ ಬೀಜ ಹಾಕಿದ್ವು ಅಲ್ವಾ, ಮಳೆ ಒಂದಿಟ್ಟು ಉದ್ರೈತಲ್ಲ, ನೋಡ್ಕೊಂಬರೋಣ ಹುಟ್ಟೆವೋ ಇಲ್ವೋ ಅಂತಾನ ಅಂತ. ನನ್ನ ಮಗ ಇಲ್ಲೇ ಇರೋದಕ್ಕೆ ಹೆಂಗೋ ಹೊಲನ ಒಂದಿಟ ಬಿತ್ತುತ್ತಾನೆ. ನೀವು ಹೊಲ ಮಾಡಂಗ ಆದ್ರಮ್ಮ 1 ಎಕರೆ ಐತೆ ಅಲ್ವೇ ನಿಮ್ದು ಅಲೆ? ಈ ತಮ್ಮ ಏನು ಮಾಡೋದು, ನೀರಿಲ್ಲ ಪಾರಿಲ್ಲ, ಹೆಂಗೋ ಮಳೆ ಬೆಳಿಗ್ಗೆ ಹಾಕೋಣ ಅಂತಂದರೆ ಮಳೆ ನೋಡಿರೆ ಒಂದಿವ್ಸ ಬರುತ್ತೆ, ಅದು ಆಮೇಲೆ 1 ತಿಂಗಳು ಬರೋದೇ ಇಲ್ಲ. ಅಯ್ಯೋ ಬಂತು ಅಂತ ನಾವು ಹಾಕಿದ್ವಿ, ಈಗ ನೋಡಿರಿ ಬರೋದೇ ಇಲ್ಲ. ಯಾಕೋ ಸಾಯಂಕಾಲ ಒಂದು ಈಟು ಉದ್ರಾಡ್ತಮ್ಮ. ನೆನ್ನೆ ಸಾತ್ಗೆ ಏನಾರ ಹುಟ್ಟೇವೆ ಅಂತ ನೋಡ್ಕೆ ಬರಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಸರಿ, ಹೋಗು. ಅಯ್ಯೋ ಎಂಥ ಅವಕಾಶ. ಆ ಭಾಗ್ಯಮ್ಮನ ಬಗ್ಗೆ ಎಲ್ಲ ನಿಜ ಹೇಳಿದ್ರೆ ಈ ಹತ್ತೆ ಹೋಗಿ ಆ ಭಾಗ್ಯಮ್ಮನಿಗೆ ಸರಿಯಾಗಿ ಬೆಂಡೆತ್ತವಳು. ಅಯ್ಯೋ ಆದರೆ ನಾನು ನಿಜ ಹೇಳಿದ್ದೀನಿ ಅಂತ ಗೊತ್ತಾದರೆ ನಾನು ಆ ಭಾಗ್ಯಮ್ಮನ ಮನೆಗೆ 10 ಬಿಂದಿಗೆ ತಗೊಂಡೋಗಿ ಹೋಗ್ಬೇಕಾಗುತ್ತಲ್ಲ. ಏನು ಮಾಡೋದು? ಭಾಗ್ಯಮ್ಮ ನನ್ನ ಎಷ್ಟು ಅನ್ಸ್ತಿದ್ಲು. ಯಾವುದಾಗಾದ್ರೂ ನಾನು ಸಿಗಾಕೊಂಡ್ರೆ ಅಲ್ಲಿ ಕಿಸಿತಿದ್ಲು. ಈಗ ಇವಳು ನನ್ನ ಕೈಗೆ ಸಿಗಾಕೊಂಡವಳೆ. ಇವಳು ಹೆಂಗಾದ್ರೂ ಆಟ ಆಡಿಸ್ಬೇಕಲ್ಲ. ಏನು ಮಾಡೋದು? ಹೌದೌದು, ಈ ಅತ್ತೆಗೆ ಹೇಳೋಣ. ನಾನೇನೋ ಒಂದು ಸತ್ಯ ಹೇಳ್ತೀನಿ, ನೀನು ಅದನ್ನು ಯಾರ ಹತ್ರನೂ ಹೇಳ್ಬಾರ್ದು ಅಂತ ಪ್ರಮಾಣ ಮಾಡಿಸ್ಕೊಂಬನ. ಪ್ರಮಾಣ ಮಾಡಿಸ್ಕೊಂಡು ಸತ್ಯನ ಬಾಯಿ ಬಿಡಿಸು, ನಿನ್ನ ಸತ್ಯನ ಹೇಳ್ತಾಳೆ ಅಂತ ಹೇಳೋಣ. ಹೌದೌದು, ಅವಾಗ ಇರೋದು ಭಾಗ್ಯಮ್ಮನಿಗೆ ಸುಳ್ಳ. ನನ್ನ ಹತ್ರನೇ ಸುಳ್ಳು ಹೇಳಿ ಸಾಕಮ್ಮನ ಮನೆಗೆ ನೀರು ತಗೊಂಡು ಹೋಯ್ತೀನಿ ಅಂತ ಅತ್ತೆ ಬೆಂಡೆ ಎತ್ತಬೇಕು. ಇತ್ಲಾಗೆ ನಮ್ಮ ಮನೆಗೂ ಬರೋಕ್ಕೂ ಆಗಬಾರ್ದು, ಆ ಅತ್ತೆ ಮನೆಗೂ ನೀರು ತಗೊಂಡು ಹೋಯ್ಯಕ್ಕಾಗಬಾರ್ದು. ಅಂಥ ಪರಿಸ್ಥಿತಿ ಬರಬೇಕು ಆ ಭಾಗ್ಯಮ್ಮನಿಗೆ. ಹಂಗೆ ಮಾಡ್ತೀನಿ. ನಮ್ಮ ಮನೆಗೆ ಏನಾದರೂ 1 ದಿವಸ ತಂದು ಇದ್ದಿದ್ರೆ ಇನ್ನು 10 ದಿವಸ ಅಲ್ಲ 11 ದಿವಸ ಆಗುತ್ತೆ. ಅದೇನು ಹಂಗೆ ಇರುತ್ತೆ. ಹೌದೌದು, ಹಂಗೆ ಮಾಡ್ತೀನಿ. ಹೋಗಿ ನೋಡ್ಕೊಂಬರೋಣ. ನೆಲ್ದಕ್ಕೆ ಹಾಕಿದ್ದೀವಿ ದುಡ್ಡ, ಅದೇನು ಉಳಿಯುತ್ತೋ ಹೋಗುತ್ತೋ ಗೊತ್ತಿಲ್ಲ. ದೇವ್ರೇ ನೀನೇ ಕಾಪಾಡಬೇಕು ನಮ್ಮನ್ನು. ಅಯ್ಯೋ ಅಕ್ಕ, ಹುಚ್ಚಕ್ಕಯ್ಯ, ಏನೇ ಸಕಮ್ಮ, ನಾನು ಹೊಲ್ತಕ್ಕೆ ಹೋಗ್ಬೇಕು ಕಣೆ. ತಿರ್ಗಿ ಮಳೆಗಿಳೆ ಬಂದತು. ನಿನ್ನ ಹೊಲ ಎಲ್ಲೂ ಹೋಗಲ್ಲ, ಮಳೆ ಬಂದ್ರೆ ಇನ್ನು ನಿಮ್ಮ ಕಡಲೆಗಿಡ ಚೆನ್ನಾಗಿ ಉಡ್ತವೆ. ಆದರೆ ನಿಮ್ಮ ಮನೇಲಿ ನಿನಗೆ ಆಗ್ತಾ ಇರೋ ಅನ್ಯಾಯ ಗೊತ್ತಾಗ್ದಿದೆ. ನಿನಗೆಷ್ಟು ಮೋಸ ಆಗುತ್ತೆ ಅಂತ ನಿನಗೇನಾದರೂ ಗೊತ್ತೈತಾ? ಏನು ಹೇಳ್ತಾ ಇದೆಯಾ? ಏನು ಅಂದರೆ ನಿನ್ನ ಸೊಸೆ ನಿನಗೆ ಎಂಥ ಸುಳ್ಳು ಹೇಳಿ ಯಾಮಾರಿಸ್ತಾಳೆ ಅಂತ ನಿನಗೆ ಗೊತ್ತಿಲ್ಲ. ಯಾಕೆ? ಏನು ಹೇಳ್ತಾ ಇದೆಯಾ? ಮೊನ್ನೆ ದಿವಸ ನೀನು ಬಂದಿದ್ದಲ್ಲ ನಮ್ಮ ಮನೆಗೆ, ನೀರು ಯಾಕೆ ತಂದೊಯ್ತಾ ಇದೆಯಾ ಇವ್ರ ಮನೆಗೆ ಸಾಕಮ್ಮರ ಮನೆಗೆ ಅಂತಾನೆ ಕೇಳಿದಾಗ ನಿನ್ನ ಸೊಸೆ ಏನು ಹೇಳಿದ್ಳು? ನಮಗೆ ಮಕ್ಕಳಾಗಿಲ್ವಲ್ಲ, ಮಕ್ಕಳಾಗ್ಲಿ ಅಂತಾನ ಬಡವ್ರಿಗೆ ಕೈಲಾಗದಿರೋರಿಗೆ ಸಹಾಯ ಮಾಡಬೇಕು ಅಂತಾನ ಯಾರೋ ಶಾಸ್ತ್ರದಾರ ಹೇಳವ್ರೆ ಅಂತ ಹೇಳಿದ್ಲು ತಾನೆ? ಹೌದು, ಅದು ನಿಜನೇ ತಾನೆ. ಹಂಗಂತ ನೀನು ನಂಬಿದ್ಯಾ ಅಷ್ಟೇ. ನಮ್ಮ ಮನೆಗೆ ನೀರು ತಂದಕ್ಕೆ ಕಾರಣನೇ ಬೇರೆ ಐತಿ. ಹೌದಾ? ಮತ್ತೆ ಅವತ್ತು ಅವಳು ಹೇಳಿದ್ದು, ಭಾಗ್ಯಮ್ಮ ಹೇಳಿದ್ದು ಎಲ್ಲ ನಿನ್ನ ನಂಬಿಸಕ್ಕೆ ಅವಳು ಹೇಳಿದ್ದಂತ ಸುಳ್ಳು. ಅದು ನೀನು ಆ ಸುಳ್ಳನ್ನ ನಂಬ್ಕೊಂಡು ಹೋದಲ್ಲ, ಅದೇ ಸತ್ಯ ಅಂತಾನ. ನಿನ್ನ ಒಳ್ಳೆ ಚೆನ್ನಾಗಿ ಯಾಮಾರಿಸ್ತಾಳೆ ಬಿಡು ಆ ಭಾಗ್ಯಮ್ಮ. ಏನು ಹಿಂಗೆ ಹೇಳ್ತಾ ಇದೆಯಾ ಸಕಮ್ಮ? ಹಂಗಾದ್ರೆ ಅಸಲಿ ಸತ್ಯ ಏನು? ಯಾಕೆ ನಿಮ್ಮ ಮನೆಗೆ ನೀರು ತಂದೊಯ್ತಿರೋದವಳು? 10 ದಿವಸ ಒಯ್ಬೇಕು ಅಂತ ಹೇಳ್ತಾ ಇದ್ಲು. ಚೆನ್ನಾಗಿ ಯಾಮಾರಿಸ್ತಾ ಇದ್ದಾಳೆ ಬಿಡು ಅವಳು. ಅದು ಅಲ್ದೇನಿ, ಅವಳು ನೀನ್ ಕತ್ತ ಹಾಕೊಂಡಿದ್ಯಲ್ಲ ಬಂಗಾರದ ನೆಕ್ಲೆಸು, ಅದಕ್ಕೆ ಆಸೆ ಪಡ್ತಾಳೆ. ನೀನ್ ಯಾವಾಗ ಸಾಯ್ತೀಯೋ ಅದು ನನಗೆ ಯಾವಾಗ ಸಿಗುತ್ತೋ ಅಂತ ನಿನ್ ಸೊಸೆ ಕಾಯ್ತಾ ಇದ್ದಾಳೆ. ಅಲ್ಲ, ನನಗೆ ಗೊತ್ತು ಬಿಡು. ಅದು ಅವಳಿಗೆ ಮನ್ಸ್ನಾಗ ಅವಳು ಏನು ಆಸೆ ಐತೆ, ಈ ಸರದ ಮೇಲೆ ಅವಳಿಗೆ ಎಷ್ಟು ಆಸೆ ಐತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೇಳು ಮೊದಲು ನಿಮ್ಮ ಮನೆಗೆ ನೀರು ತಂದೊಯ್ಯೋದಕ್ಕೆ ಏನು ಕಾರಣ? ಅವಳು ಏನು ಸುಳ್ಳು ಹೇಳಿದ್ಲು? ಗೊತ್ತಾದು, ನಾನೆಲ್ಲ ಗೊತ್ತಿಲ್ಲ ಅಂದ್ಕೊಂಡೆ. ಸರಿ ಬಿಡು, ಗೊತ್ತಿದ್ರೇನಂತೆ. ಈಗ ಅಸಲಿ ವಿಷಯ ಹೇಳ್ತೀನಿ ಕೇಳು. ಸಾಲ ನಿನ್ನ ಸೊಸೆ ಭಾಗ್ಯಮ್ಮ ನಮ್ಮ ಮನೆಗೆ ನೀರು ತಂದೊಯ್ತಾ ಇರೋದು ಮಕ್ಕಳಾಗ್ಲಿ ಅಂತ ಅಲ್ಲ. ನಾನು ಅವಳು ಒಂದು ಚಾಲೆಂಜ್ ಮಾಡಿದ್ವಿ. ಕದ್ರಜಿ ನಾಟಕ ಮಾಡ್ತೈತೋ ಅಥವಾ ನಿಜವಾಗ್ಲೂ ಬದಲಾಗೈತೋ ಅಂತ ಚಾಲೆಂಜ್ ಮಾಡಿದ್ವಿ. ಅದಕ್ಕೆ ಭಾಗ್ಯಮ್ಮ ಬದಲಾಗೈತೆ, ಕದ್ರಜಿ ಒಳ್ಳೇದಾಗೈತೆ, ಈಗ ಬುದ್ಧಿ ಬಂದೈತೆ, ಮನೆ ಬಿಟ್ಟು ಬಂದು ತಿರ್ಗಾ ಮನೆಗೆ ಹೋದ್ಮೇಲೆ ಬುದ್ಧಿ ಬಂದೈತೆ ಅಂದ್ಲ. ಅದಕ್ಕೆ ನಾನು ಬದಲಾಗಿಲ್ಲ, ನಾಟಕ ಮಾಡ್ತೈತೆ ಅಂದೆ. ಅದಕ್ಕೆ ಇಬ್ರು ಚಾಲೆಂಜ್ ಮಾಡಿದ್ವಿ. ನಾನು ಗೆದ್ರೆ ನೀನು ನಮ್ಮನೆಗೆ 10 ಬಿಂಗೆ ನೀರು ತಂದೊಯ್ಬೇಕು, ನೀನೇನಾರ ಗೆದ್ರೆ ನಾನು ನಿಮ್ಮನೆಗೆ 10 ಬಿಂಗೆ ನೀರು ತಂದೊಯ್ತೀನಿ 1 ವಾರ ಅಂತ ಹೇಳಿದ್ದೆ. ಅವಾಗ ನಾನೇ ಗೆದ್ದೆ, ನನ್ನ ಮಾತೆ ನಿಜ ಆಗೋಯ್ತು. ಅದಕ್ಕೆ ನೀನು ಸೊಸೆ ಇವಾಗ ನಮ್ಮನೆಗೆ ನೀರು ತಂದೊಯ್ತಾ ಇರೋದು. ಸವಾಲ್ ಹಾಕಿದ್ರ? ಆದ್ರೆ ನೀನು ಗೆದ್ದ? ನಿಜನೇನೆ ಸಕಮ್ಮ ನೀನು ಹೇಳ್ತಾ ಇರೋದು, ಅಥವಾ ನೀನು ಸುಳ್ಳು ಹೇಳಿ ನಾನು ಯಾಮಾರಿಸ್ತಾ ಇದ್ಯಾ? ಆದರೆ ನೀನು ಮಾತು ಕೊಡಬೇಕು. ಈ ವಿಷಯನ ನಾನು ನಿನಗೆ ಹೇಳಿದೆ ಅಂತಾನ ಎಲ್ಲೂ ಹೇಳ್ಬಾರ್ದು, ನಿನ್ನ ಸೊಸೆಗೂ ಹೇಳ್ಬಾರ್ದು.
ಕೊಡು ಭಾಷೆನ. ಅಯ್ಯೋ ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ ಬಿಡೇ ಸಾಕಮ್ಮ. ನೀನು ಅದಕ್ಕೆಲ್ಲ ನಾ ಪ್ರಮಾಣ ಗಿಮಾಣ ಅಂತ ಮಾಡಿಸ್ಕೋಬೇಡ. ಅಯ್ಯ ಇಂಥ ಚಿಕ್ಕ ವಿಷಯಕ್ಕೆಲ್ಲ ದೇವ್ರ ಮೇಲೆ ಪ್ರಮಾಣ ಮಾಡ್ತಾರೆ ಯಾರೋನ. ಸುಮ್ ಕುಕ್ಕ. ನಾನು ಹೇಳಲ್ಲ ಅಂತ ಹೇಳಿದ್ಮೇಲೆ ಮುಗೀತು. ಒಂದ್ಸಲ ನಾನು ಮಾತು ಕೊಟ್ರೆ ಅದನ್ನ ಉಳಿಸ್ಕೊಂತೀನಿ. ಜೀವನ ಪೂರ್ತಿ ಮರೆಯಲ್ಲ, ಗೊತ್ತಾಯ್ತಾ? ಹಂಗಲ್ಲ, ಯಾವುದಕ್ಕೂ ಇರ್ಲಿ ಅಂತ ಅಷ್ಟೇನೆ. ಆದ್ರೆ ನೀನು ನಾನು ಹೇಳಿದೆ ಅಂತ ಮಾತ್ರ ನೀನು ಎಲ್ಲೂ ಹೇಳಲೇಬಾರ್ದು ನೀನು. ಆಯ್ತು ಬಿಡೆ ಸಾಕಮ್ಮ, ಮಾತು ಕೊಡ್ತಾ ಇದ್ದೀನಿ. ನಾನು ಎಲ್ಲೂ ಯಾರಿಗೂ ಹೇಳಲ್ಲ. ನೀನೇ ಈ ವಿಷಯ ನನಗೆ ತಿಳಿಸಿದ್ಯಾ ಅಂತ. ಈ ವಿಷಯನೇ ನಿಜ ಆಗಿದ್ರೆ ನೋಡೇ ಬಿಡೋಣ. ಆ ಭಾಗ್ಯಮ್ಮನ್ನ ಸರಿಯಾಗಿ ಬೆಂಡೆ ತುತ್ತಿ ನೀರು ಹೋಗಿ ನನ್ನ ಹತ್ರನೇ ಸುಳ್ಳು ಬೊಗಳ್ತಾಳ. ನಮ್ಮನೆಗೆ ನೀರು ತಂದೊಯ್ಯ ಅಂದ್ರೆ ಬಡವ್ರಿಗೆ ಕೈಲಾಗ್ದಿರೋರಿಗೆ ನೀರು ತಂದೊಯ್ಬೇಕು ಹಂಗೆ ಹಿಂಗೆ ಅಂತಾನ ನಾಟಕ ಮಾಡ್ತಾಳೆ. ನಾಟಕನ ಹೌದು, ನಾಟಕ ಮಾಡ್ತಾ ಇದ್ದಾಳೆ. ಹೋಗು, ಬಿಡಬೇಡ. ನಿನಗೆ ಸುಳ್ಳು ಹೇಳ್ತಾ ಇದ್ದಾಳಲ್ಲ. ನೀನು ಸತ್ತ ಮೇಲೆ ನೀನು ಒಡವೆ ಗಿಡವೆ ಎಲ್ಲ ಅವಳಿಗೆ ತಾನೇ ಸೇರೋದು. ಅಂಥದ್ರಾಗೆ ನೀನು ಬದುಕಿದ್ದಾಗಲೇ ನೀನು ಸಾಯಲಿ ಅಂತ ಆಸೆ ಪಡ್ತಾಳೆ. ಈಗ ನಿನಗೆ ಸುಳ್ಳು ಹೇಳಿ ನಮ್ಮನಿಗೆಲ್ಲ ನಾನು ನೀರು ತಂದೊಯ್ತಾ ಇದ್ದಾಳೆ ನೋಡು. ನಿನ್ನ ಮಾತಿಗೆ ಬೆಲೆ ಇಲ್ಲ ಅಮ್ಮ. ಈ ವಿಷಯ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಕಣೆ. ಈಗಲೇ ಹೋಗಿ ಅದು ಯಾಕೆ ಹಿಂಗೆ ಸುಳ್ಳು ಹೇಳಿಲ್ಲ ಅಂತ ಕೇಳ್ತೀನಿ. ಈಗಲೇ ಹೋಗ್ತೀನಿ. ಈಗಲೇ ಹೋಗ್ಬೇಡ. ಆಮೇಲೆ ಯಾರನ್ನ ನೋಡಿದಾರು ನಾನು ನೀನು ಮಾತಾಡ್ತಾ ಇದ್ದಿದ್ದು ನೋಡಿ ಈ ಸಾಕಮ್ಮನೆ ಹೇಳೈತೆ ಅದಕ್ಕೆ ಹಿಂದೆಲೆ ಬಂದು ಕೇಳ್ದೈತೆ ಅನ್ಕೊಂತಾರೆ. ನೀನು ಹೊಲ್ದಕ್ಕೆ ಹೋಗಿ ಏನು ಎತ್ತ ಅಂತ ನೋಡ್ಕೊಂಬಂದು ಆಮೇಲೆ ನಿಧಾನಕ್ಕೆ ನೀನು ಸೊಸೆನ ವಿಚಾರಿಸು. ಯಾರು ಹೇಳಿರು ಅಂತಂದ್ರೆ ನೀನೇನೆ ನಿದ್ಗಣ್ಣಗೆ ಕನ್ವರ್ಸಿದ್ದಲ್ಲ ಅಂತ ಹೇಳು. ಅವಾಗ ನಂಬಿಕೆ ಬರುತ್ತೆ ಅವಳಿಗೆ. ಗೊತ್ತಾಯ್ತಾ? ಸರಿ ಹಂಗೆ ಹೇಳ್ತೀನಿ. ನೀನು ಹೇಳ್ದಂಗೆ ಈಗಲೇ ಹೋದ್ರೆ ಅನುಮಾನ ಬರುತ್ತೆ. ಹೊಲ್ದಕ್ಕೆ ಹೋಗಿ ನೋಡ್ಕೊಂಬಂದು ಆಮೇಲೆ ಅವಳಿಗಿರೋದು. ಮಾರಿ ಹಬ್ಬ ಮಾಡ್ತೀನಿ ನೋಡಿ. ಇವಾಗ ಬಿಡಬೇಡ, ಮನೆ ಬಿಟ್ಟು ಓಡಿಸು ಹೇಳ್ತೀನಿ. ಅವಾಗಲೇ ಅವಳಿಗೆ ಬುದ್ಧಿ ಬರೋದು. ನೀನು ಹಿಂಗೆ ಸುಮ್ಮನಿದ್ರೆ ನಿನ್ನ ಅಡಿಗೆ ಹಾಕೊಂಡು ತುಳಿದು ಬಿಡ್ತಾಳೆ. ಒಂದಲ್ಲ ಒಂದು ದಿವಸ ನಿನ್ನೆ ಮನೆಯಿಂದ ಆಚೆಗೆ ಆಗ್ಬಿಡ್ತಾಳೆ ಆ ಭಾಗ್ಯಮ್ಮ ಅಂತವಳು. ನಿನಗೆಲ್ಲ ಹೇಳ್ಬೇಕು ನಾನು. ನಿನ್ನ ಸೊಸೆ ವಿಷಯನ ನಿನಗೆ ಗೊತ್ತಲ್ಲ. ಅವಳು ಎಂತವಳು ಅಂತಾನ ಆಲಸ್ಮಕ್ಕನ ಜೊತೆಗೆ ಸೇರ್ಕೊಂಡು ಇಲ್ಲದೆ ಇರೋ ಕಿತಾಪತಿನೆಲ್ಲ ಮಾಡ್ತಾಳೆ. ಹೌದೌದು, ಆಲಸ್ಮಕ್ಕನ ಜೊತೆಗೆ ಸೇರಿದವರು ಯಾರೂ ಸರಿಯಾಗಿರಲ್ಲ. ಸೊಸೆಯರು ಅತ್ತೆಯರ್ನ ಹಿಡ್ದು ಹಳ್ಳಾಡಿಸ್ತಾರಂತೆ. ಅದು ನಿಜಾನೇ ತಗ. ನಾನು ಎಷ್ಟೋ ದಿನ ಹೇಳಿದ್ದೆ ಆಲಸ್ಮಕ್ಕನ ಜೊತೆಗೆ ಹೋಗಕ್ಕೆ ಬಿಡಬೇಡ ನಿನ್ನ ಸೊಸೆನಾ ಅಂತಾನೆ. ನೀನು ನನ್ನ ಮಾತೇ ಕೇಳಲ್ಲ. ಅಲ್ಲ, ನೀನು ಬಿಗ್ಗಿಯಾಗಿದ್ರೆ ಅವಳು ಯಾಕೆ ಹೋಗ್ತಾಳೆ ಹೇಳು? ಇನ್ಮೇಲೆ ಬಿಗ್ಗಿಯಾಗಿರ್ತೀನಿ ಅಂತ ನಾನು ನೋಡ್ತಾ ಇರು. ಎಷ್ಟು ಬಿಗ್ಗಿಯಾಗಿರ್ತೀನಿ ಅಂತಾನೆ. ಆಯ್ತಾಯ್ತು, ಹೋಗು. ಸಾಕಮ್ಮ, ಹೋಗು ಅಂತ ಕಳ್ಸ್ಕೊಡ್ತಾ ಇದೆಯಾ ಹುಚ್ಚಮ್ಮನ್ನ? ಎಲ್ಲಿ ಕಳ್ಸ್ಕೊಟ್ಟೆ? ಏನು ಹೇಳ್ದೆ? ಏನಿಲ್ಲ ಕಣೆ ನಿಂಗಮ್ಮ. ಎಲ್ಲಿಗೆ ಹೋಗ್ತಾ ಇದೀಯ ಅಂತಂದೆ. ಕಡಲೆ ಗಿಡ ಹಾಕಿದ್ವಿ, ಬಿತ್ತಿದ್ವಿ, ಹುಟ್ಟೆ ಒಯ್ಲು ಅಂತ ನೋಡ್ಕೆ ಬರ್ತೀನಿ ಅಂದೆ ಅಂತ ಹೇಳ್ತಾ ಮಳೆ ಮಾಡಾಗೈತೆ. ತಿರ್ಗಾ ಮಳೆ ಬಂದಾತು, ನೆಂದಿಗಿಂದಿ ಆಮೇಲೆ ನೆಗಡಿ ಆದಾತು ಅಂತಾನ. ಹೋಗು ಅಂತ ಅಂದೆ. ನೀನು ಎಲ್ಲಿಗೆ ಹೋಗಿದ್ದೆ? ನಾನಿಲ್ಲೇ ಹೊರಗಡೆಗೆ ಹೋಗಿದ್ದೆ. ಹೌದಾ, ಸರಿ ಆಯ್ತು, ಹೋಗು. ಅಲ್ಲ, ಅವಾಗಿಂದ ನಾನು ಅಲ್ಲಿ ನೋಡ್ತಲೇ ಇದ್ದೆ. ಅವಾಗಿಂದ ಒಂದೇ ಸಂಖ್ಯೆ ಹುಚ್ಚಮ್ಮನ ಜೊತೆಗೆ ಮಾತಾಡ್ತಿದ್ದಲ್ಲ. ಏನು ಮಾತಾಡ್ತಿದ್ದೆ? ಏನು ಹೇಳ್ಕೊಡ್ತಿದ್ದೆ? ನೋಡ್ಬಿಟ್ಲ ಹೇಳು ನಿಂಗೆ. ಅಯ್ಯೋ ಸಾಕಮ್ಮ, ನಿನ್ನೆ ಕೇಳ್ತಿರೋದು. ಅಲ್ಲಿ ಕುಕ್ಕಂಡು ಏನು ಹೇಳಕ್ ಹೋಗಿದ್ದೋ ಅಥವಾ ಏನು ನನ್ನ ನೋಡ್ಕೊಂಡು ನಿಂತ್ಕೊಂಬಕ್ ಹೋಗಿದ್ದೋ? ಯಾವತ್ತೋ ಇಲ್ವೋ? ಏನು ಅಸಹ್ಯ ಮಾತಾಡ್ತೀಯೇ ಸಾಕಮ್ಮ. ನೀನೇನು ಹೋಗೋದೇ ಇಲ್ವಾ ಹೇಳಕ್ಕೆ? ಯಾಕೆ ಮಾತಾಡ್ತಾ ಇದ್ಯಾ? ಏನೋ ಅಲ್ಲಿ ಕೂಕೊಂಡಾಗ ಕಾಣಿಸ್ತು, ಅದಕ್ಕೆ ನೋಡ್ತಿದ್ದೆ. ಸಾಕಮ್ಮ ಏನೋ ಮಾತಾಡ್ತಾ ಇದ್ದಾಳಲ್ಲ ಅಂತಾನ. ಸರಿ, ಏನು ಮಾತಾಡಂಗಿಲ್ವೇ? ದಾರಿ ಸಿಗ್ತಾರ ಜೊತೆಗೆ ನೀನು ಮಾತಾಡ್ತೀಯ ಗನ್ವಾದಂಗೆ. ನಾನು ಮಾತ್ರ ಪ್ರಶ್ನೆ ಮಾಡಕ್ ಬತ್ತಿ. ಹೋಗು ನೋಡ್ಕೊಂಡು ಹೋಗಿ, ಮೊದಲು ತೊಳ್ಕೊಂಡು ಹೋಗಿ ಕಬ್ಬುನ ಆತ. ಅಯ್ಯೋ, ನಾನು ಹೋಗಿ ಸಾಕಮ್ಮನ ಮಾತಾಡ್ತೀನಲ್ಲ, ನನಗೆ ಯಾಕೆ ಬೇಕು ಅವಳು ಸುದ್ದಿ? ಹಬ್ಬ, ಸದ್ಯ ತೊಲಗುದ್ಲಲ್ಲ, ಏನು ಹೇಳೋದು ಅಂತ ಭಯವಾದಂಗಾಗಿತ್ತು. ಏನೋ ಒಂದು ಹೇಳಿ ಅತ್ತ ಕಳಿಸ್ಬಿಟ್ಟೆ. ಭಾಗ್ಯಮ್ಮ, ನಾನು ಎಷ್ಟು ಆಟ ಆಡಿಸ್ತಿದ್ದೆ, ಎಷ್ಟು ಹಂಗಿಸ್ತಿದ್ದೆ. ನನ್ನ ಸರದಿ ಇವಾಗ ಹಂಗ್ಸೋದು. ನಾಳೆಯಿಂದ ನೋಡು ಹೆಂಗೆ ಹಂಗಿಸ್ತೀನಿ ಅಂತಾನ ನಿಮ್ಮಂತಕ್ಕೆ ಬಂದು. ಹೆಂಗ ಹುಚ್ಚಮ್ಮ, ನಾನು ಹೇಳಿದ್ದು ಅಂತ ಹೇಳಲ್ಲ ಭಾಗ್ಯಮ್ಮನಿಗೆ. ಭಾಗ್ಯಮ್ಮ ತಲೆ ಕೆಡ್ಸ್ಕೊಂತಾಳೆ, ಯಾರು ಹೇಳಿರ್ಬೋದು ಅಂತ. ಆಮೇಲೆ ಆ ಭಾನು ಗೊತ್ತೈತಲ್ವಾ, ಭಾನು ಹಿಡ್ಕೊಂತಾಳೆ. ಅವಳೇ ಹೇಳಿದಳು ಅಂತ. ಇದು ಒಳ್ಳೆ ಮಜವಾಗಿರುತ್ತೆ ಅವ್ರವ್ರಿಗೆ ತಂದಿಕ್ಕೋದು.